ಇಲ್ಲಿವರೆಗೆ ಮಾದಕ ವಸ್ತುಗಳನ್ನು ನಾವು ತಗೋಬಾರದು ತೋರಿಸೋದಿಲ್ಲ. ಅದು ಬಹಳ ನೋಡ್ರಿ, ಒಂದು ಹುಡುಗ ಒಳ್ಳೆ ಶಾಲೆಯಲ್ಲಿ ಓದುವಂತ ಹುಡುಗ ಕೆಟ್ಟು ಫ್ರೆಂಡ್ಸ್ ಜೊತೆಗೆ ಹೋಗ್ಬಿಟ್ಟ. ಹೌದಾ? ಕೆಟ್ಟು ಫ್ರೆಂಡ್ಸ್ ಜೊತೆಗೆ ಹೋಗಿ ಅಲ್ಲಿ ಏನ್ ಮಾಡಿದ, ಎಲ್ಲಾ ಮಾದಕ ವಸ್ತುಗಳನ್ನು ಸಿಗರೇಟ್ ಮೂಲಕ ತಗೊಳ್ಳಕ್ಕೆ ಪ್ರಯತ್ನ ಮಾಡಿದ. ಇದರ ಮೂಲಕ ಸಿಗರೇಟ್ ಮೂಲಕ ತಗೊಳ್ಳಕ್ಕೆ ಪ್ರಯತ್ನ ಮಾಡಿದ. ಅಂತ ಒಳ್ಳೆ ಹುಡುಗ ಹೋಗಿ ಅವನು ಬರ್ತಾ ಬರ್ತಾ ಓದೋದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಅವನಿಗೆ ಓದೋದ್ರಲ್ಲೂ ಇಂಟ್ರೆಸ್ಟ್ ಕಳ್ಕೊಳ್ತಾ ಪಾಪ ಅವರಮ್ಮ ಎಷ್ಟು ಸಲ ಹೇಳ್ತಾಳ, ಇದನ್ನು ಬಿಡು ಬಿಡು ಬಿಡು, ಇದೆಲ್ಲ ಸೇದು ಬೇಡ, ಚೆನ್ನಾಗಿರು ಅಂತ ಹೇಳಿದ್ರೆ ಅವರಮ್ಮನ ಮಾತು ಕೇಳಲ್ಲ. ಸ್ಕೂಲ್ನಲ್ಲಿ ಹೋಗ್ತಾನ, ಅಲ್ಲಿ ಹೋದ್ಮೇಲೆ ಎಲ್ಲಾರು ಹೋಮ್ವರ್ಕ್ ಮಾಡ್ತಾರ, ಮಾಡೋದಿಲ್ಲ ಅಲ್ಲಿ ಹೋಮ್ವರ್ಕ್ ಮಾಡೋದಿಲ್ಲ, ಎಲ್ಲರೂ ಹೋಮ್ವರ್ಕ್ ಮಾಡ್ತಾರ, ಆದ್ರೆ ಇವನು ಹೋಮ್ವರ್ಕ್ ಮಾಡಲ್ಲ. ಯಾಕೆ ಹಿಂಗಾಯ್ತು ಅಂತ ಹೇಳಿದ್ರೆ, ಅದು ಏನದು ಮಾದಕ ವಸ್ತುಗಳು ಅಂತ ಹೇಳಿದ್ರೆ ನಶ. ಅದ ನಿಮ್ಮ ಮನೆಗೆ ಯಾರಾದ್ರೂ ಕುಡಿತಾರ ಹೋಗ್ಬಿಟ್ರಿ, ನಿಮ್ ದೊಡ್ಡಪ್ಪ ಚಿಕ್ಕಪ್ಪ ನಿಮ್ಮಪ್ಪ ಯಾರಾದ್ರೂ ಕುಡಿತಿರ್ತಾರ ನೋಡ್ರಿ, ಕುಡಿದು ಮೇಲೆ ಮನೆಗೆ ಸುಮ್ಮನೆ ಇರಲ್ಲ, ಅವರು ಗಲಾಟೆ ಮಾಡ್ತಾರ, ಹೊಡಿತಾರ ಬಡಿತಾರ, ಮತ್ ಕೆಸರ ಬಿಡ್ತಾರ, ಎಲ್ಲಿ ಬೇಕು ಏನ್ ಮಾಡ್ತಾರ ಅವ್ರು ಗೊತ್ತಾಗಲ್ಲ. ಹೌದಾ? ಹೌದಾ? ಅವಾಗ ಯಾವಾಗ ಮನುಷ್ಯ ಒಂದು ಕೆಟ್ಟ ಚಟಕ್ಕೆ ಒಳಬಿಡ್ತಾನ, ಅವನ ಈಗ ಮೆದುಳು ಕೆಲಸ ಮಾಡಲ್ಲ. ಆ ಹುಡುಗಂದು ಏನಾಯ್ತು ಸ್ಥಿತಿ ಲಾಸ್ಟಿಗೆ, ಆ ಹುಡುಗ ಆ ಕೆಟ್ಟ ದೋಸ್ತ ಜೊತೆಗೆ ಹೋಗಿ 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 ಕೊನೆಗೆ ಅವನು ಈಗೇನು ಅಡಿಗೆ ಹೋಗ್ತಾನ, ಅಲ್ಲಿ ಒಳ್ಳೆ ಅವನ ಹಾಡು ಆಡ್ಬೇಕಂತ ಹೇಳಿ ಮಾಡ್ತಾನ, ಆದ್ರೆ ಅವನಿಗೆ ಹಾಡು ಆಡ್ಲಿಕ್ಕೂ ಬರಲ್ಲ, ಹಾಡಾಡ್ಲಿಕ್ಕೂ ಬರಲ್ಲ. ಅಲ್ಲಿಂದ ವಿಚಾರ ಮಾಡ್ಕೊಂಡು ಮನೆಗೆ ಬರ್ತಾನ. ಅವರಮ್ಮ ಪಾಪ ಆ ಮಗಂದು ಕಷ್ಟ ನೋಡ್ಲಾರ್ದನೆ ಅತಿ ಮಾನಸಿಕ ಮಾಡ್ಕೊಂಡು ತಾಯಿ ಸತ್ತೋಗ್ಬಿಟ್ರು. ತಾಯಿ ಏನಾದ್ರು ಸತ್ತೋಗ್ಬಿಟ್ರು. ನೋಡ್ರಿ, ಒಬ್ಬ ಹುಡುಗ ಮಾಡಿರುವಂತ ತಪ್ಪಿಗೆ ಇಡೀ ಅವ್ರ ಮನೆನೂ ಬಲಿಯಾಗಿ, ಒಬ್ಬ ಹುಡುಗ ಮಾಡಿರುವಂತ ತಪ್ಪಿಗೆ ಮನೆ